ಮೊದಲನೇ ಎಸೆತವನ್ನ ತೆಗೆದುಕೊಂಡು ಮೌಲಾಲಿ, ಸ್ಟ್ರೈಕ್ ನಲ್ಲಿ ರವಿ. ಜೀವನ್ ಭೀಮಾನಗರ ವರ್ಸಸ್ ವರ್ತೂರು 11 ಪೊಲೀಸ್ ಇಲಾಖೆ ತಂಡಗಳ ಮಧ್ಯೆ ಹಣಾಹಣಿ ಪಂದ್ಯ. ಓಕೆ ಅಂಪೈರ್, ಲೆಟ್ಸ್ ಪ್ಲೇ. ಈ ಒಂದು ಲೈವ್ ಪಂದ್ಯಾವಳಿ CR7 ಅಫಿಷಿಯಲ್ ಕೂಡ ಚಾನೆಲ್ನಲ್ಲಿ ಕೂಡ ಬರ್ತಾ ಇದೆ, ತಾವು ವೀಕ್ಷಣೆಯನ್ನ ಮಾಡಬಹುದು. ಎಡಗೈ ಬೌಲರ್ ಮೌಲಾ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ ಬಾಯ್ಸ್ ಮೂಲಕ. ಇತ್ತೀಚಿನ ದಿನಗಳಲ್ಲಿ ICC ನಿಯಮದಲ್ಲಿ ತುಂಬಾ ಬದಲಾವಣೆ ಆಗಿದೆ ಸರ್. ಆದ ಕಾರಣ ಶಫಲ್ ಆದರೆ ಯಾವುದೇ ರೀತಿಯ ವೈಡ್ ಎಂದು ಘೋಷಿಸಲಾಗುವುದಿಲ್ಲ. ಮತ್ತೊಮ್ಮೆ ಮೌಲಾಲಿ ಟು ಈ ಬಾರಿ ಸ್ಟ್ರೈಕ್ ನಲ್ಲಿ ರಮೇಶ್. ಡೌನ್ ದ ಗ್ರೌಂಡ್ ಎಳೆದು ಬಾರಿಸಿದ್ದಾರೆ. ಲಾಂಗ್ ಆನ್ ಅತ್ತ ಚೆಂಡು. ತಂಡದ ನಾಯಕನ ಕೈಯಲ್ಲಿ 1 ರನ್ಗಳ ಸೇರ್ಪಡೆ. ಡೀಪ್ ಮಿಡ್ ವಿಕೆಟ್ ಅತ್ತ ಮತ್ತೊಂದು ರನ್ನಿನ ಸೇರ್ಪಡೆ. 20 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 3 ಪ್ರಥಮ ಓವರ್ನ ಪ್ರಗತಿಯಲ್ಲಿ. ಮತ್ತೊಮ್ಮೆ ಮೌಲಾಲಿ ನೇರವಾದಂತಹ ಹೊಡೆತ. ಬ್ಯಾಕ್ ಪಿಚ್ ಎಸೆತ ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿ ಕಾದು ನೋಡಬೇಕು. 2 ರನ್ಗಾಗಿ ಓಟ. 2 ರನ್ಗಳು ಕೂಡ ಪಡೆಯಲು ಯಶಸ್ವಿ ಆಗ್ತಾ ಇದ್ದಾರೆ. ಕೊಂಚ ನಿರಾಸೆಯಲ್ಲಿದ್ದಾರೆ ಮೌಲಾಲಿ ಅವರು. ಪ್ರತಿಯೊಂದು ರನ್ ಕೂಡ ತುಂಬಾ ಮಹತ್ವವಾಗುತ್ತೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 5. ವೈಟ್ ಬಾಲ್, ಅಗಲವಾದ ಎಸೆತ. ಮತ್ತೊಂದು ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಬ್ಯೂಟಿಫುಲ್ ಶಾಟ್, ಬಟ್ ನೇರವಾಗಿ ಮಿಡ್ ಆಫ್ ಫೀಲ್ಡರ್ ಕೈಯಲ್ಲಿ. ರನ್ಔಟ್ ಆಗುವ ಎಲ್ಲ ಸಾಧ್ಯತೆ. ಅನಾವಶ್ಯಕವಾದಂತಹ ರನ್ ಪಡೆಯಲು ಪ್ರಯತ್ನ ಪಟ್ಟರಲ್ಲಿ ರವಿ ಅವರು. ಮೊದಲನೇ ಆಘಾತ ಅನುಭವಿಸ್ತಾ ಇದೆ ವರ್ತೂರು 11 ತಂಡ ರವಿ ಅವರ ರೂಪದಲ್ಲಿ. ಅನಾವಶ್ಯಕವಾದಂತಹ ರನ್ ಪಡೆಯಲು ಹೋದ್ರಲ್ಲಿ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿತ್ತು. ಮೊದಲನೇ ಆಘಾತ ವರ್ತೂರು 11 ತಂಡ. ನ್ಯೂ ಬ್ಯಾಟ್ಸ್ಮನ್ 1 ಡೌನ್ ರೂಪದಲ್ಲಿ ಮನು ಸರ್ ಅವರು. ಜರ್ಸಿ ನಂಬರ್ 18ರಲ್ಲಿ ಮನು ಸರ್, ಅಪ್ಪಟ ವಿರಾಟ್ ಕೊಹ್ಲಿ ಅವರ ಅಭಿಮಾನಿ. ಮತ್ತೊಮ್ಮೆ ಮೌಲಾಲಿ. ಉತ್ತಮವಾದಂತಹ ಎಸೆತ. ಡ್ರೈವ್ ಮಾಡಲು ಪ್ರಯತ್ನ. ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಮೊದಲನೇ ಓವರ್ನ ಮುಕ್ತಾಯಕ್ಕೆ ವರ್ತೂರು 11 ಪೊಲೀಸ್ ತಂಡ 6-1 ವಿಕೆಟ್ ನಷ್ಟಕ್ಕೆ. ಉತ್ತಮವಾದಂತ ಆಡ್ತಾ 1 ಬಾಂಬ್ಸ್. 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಬೌಲಿಂಗ್ ನಲ್ಲಿ ನಿಂಗಣ್ಣ ಅವರು ತಮ್ಮ ಪ್ರಥಮ ಎಸೆತದಲ್ಲಿ 4 ರನ್ ಬಿಟ್ಟುಕೊಟ್ಟಿದ್ದಾರೆ. ನಿಂಗಣ್ಣ ಅವರು. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 10. 2ನೇ ಓವರ್ನ ಪ್ರಗತಿಯಲ್ಲಿ.
ಕೆಲವು ದಿನಗಳ ಹಿಂದೆ ಮಾತ್ರ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಕ್ರೀಡಾಕೂಟ ಮುಕ್ತಾಯಗೊಂಡಿದೆ. ಉತ್ತಮವಾದಂತಹ ಎಸ್ತಾ ಬಲವಾದ ಮನವಿ. ಔಟ್ ಎಂದು ತೀರ್ಮಾನ ಬರ್ತಾ ಇದೆ. ಅಲ್ಲಿ ಮನು ಅವರ ವಿಕೆಟ್ ಪತನವಾಗ್ತಾ ಇದೆ. ಕಾಟ್ ಬಿಹೈಂಡ್. ಒಂದು ಔಟ್ ಸ್ವಿಂಗ್ ಎಸ್ತಾ ನಿಂಗಣ್ಣ ಅವರಿಂದ ಅದನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಎರಡನೇ ವಿಕೆಟ್ ಪತನವಾಗ್ತಾ ಇದೆ. ಮನು ಸರ್ ಅವರ ಸ್ಥಾನವನ್ನು ತುಂಬಲು ಹನುಮಂತ ಹನುಮಂತ ಸರ್ ಅವರು ಅಂಕಣವನ್ನ ಪ್ರವೇಶಾತಿ ಕಾಣ್ತಾ ಇದ್ದಾರೆ. ಹನುಮಂತ ಸರ್ ಅವರು ಮೈದಾನದಲ್ಲಿ ಪ್ರವೇಶ ಕಾಣಿದ್ದಾರೆ. ಮತ್ತೊಮ್ಮೆ ಒಂದು ಉತ್ತಮವಾದ ಬೌಲಿಂಗ್ ಅಂತ ಹೇಳ್ಬೋದು ನಿಂಗಣ್ಣ ಸರ್ ಅವರಿಂದ. ಸ್ಲೋವರ್ ಒನ್ ಎಸೆತ ನಿಧಾನಗತಿಯ ಬೌಲಿಂಗ್ ಪ್ರದರ್ಶನ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಡಾಟೆಡ್ ಡೆಲಿವರಿ, ಚುಕ್ಕಿ ಎಸ್ತ. ರಕ್ಷಣಾತ್ಮಕವಾಗಿ ಆಡಿದ್ದಾರೆ ಹನುಮಂತ ಅವರು. 1 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಎಲ್ಲೋ ಒಂದು ಬದಿಯಲ್ಲಿ ಬೌಲರ್ ನಿಂಗಣ್ಣ ಅವರ ಶೈಲಿ, ಬಾಡಿ ಲ್ಯಾಂಗ್ವೇಜ್ ಅನ್ನು ಗಮನಿಸಿದಾಗ ಒಬ್ಬ ಒಳ್ಳೆಯ ಕ್ರಿಕೆಟ್ ಆಟಗಾರ ಅನ್ಸುತ್ತೆ ನಿಂಗಣ್ಣ. ಬಾರಿ ಸ್ಟ್ರೈಕ್ ನಲ್ಲಿ ರಮೇಶ್, ಓಪನಿಂಗ್ ದಾಂಡಿಗರಾಗಿ ಬಂತ ರಮೇಶ್ ಖಂಡಿತವಾಗಿ ಕೂಡ 8 ಓವರ್ಗಳ ಒಂದು ಇನ್ನಿಂಗ್ಸ್ ಅನ್ನು ಆಡಲೇಬೇಕಾದ ಒತ್ತಡ ಹಾಗೂ ಅನಿವಾರ್ಯತೆ. ಬಿಗ್ ಸ್ವಿಂಗ್, ಅಗಲವಾದ ಎಸೆತ, ವಕ್ರಚಣಿನ ಘೋಷಣೆ ನಿರ್ಣಾಯಕರಿಂದ ಮತ್ತೊಂದು ರನ್ನಿನ ಸೇರ್ಪಡೆ. ಒಂದು ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಅತ್ಯಂತ ಶಿಸ್ತಿನ ಇಲಾಖೆ ಪೊಲೀಸ್ ಇಲಾಖೆ ಇಂದು ಕೊಂಚ ಬಿಡುವು ಮಾಡಿಕೊಂಡು ಈ ಒಂದು ಮೈದಾನಕ್ಕೆ ಆಗಮಿಸಿದ 2 ತಂಡಕ್ಕೂ ಕೂಡ ನಮ್ಮ ಸಂಘಟಕರಿಂದ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಕೋರ್ತದೆ. ಬಾರಿ ಫುಲ್ ಮಾಡಿದ್ದಾರೆ. ಫೈನ್ ಲೆಗ್ ನತ್ತ ಚೆಂಡು ಕಾದು ನೋಡಬೇಕು. 1 ಬೌನ್ಸ್ 2 ಬೌನ್ಸ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿ ಉತ್ತಮವಾದಂಥ ರನ್ನಿಂಗ್ ನೋಡಿ 3 ರನ್ಗಳನ್ನು ಪಡೆಯಲು ಯಶಸ್ವಿ ಆಗ್ತಾ ಇದ್ದಾರೆ ಇಲ್ಲಿ ಹನುಮಂತ ಸರ್ ಅವರು. ಒಂದು ಉತ್ತಮವಾದಂಥ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಮಲಗಿದ್ರ ಎಲ್ಲ ಹಂಗೆ ಫೋನ್ ಮಾಡಿದೆ ತೋಡ್ರಿ, ಅವಾಗ ಕಾಮೆಂಟ್ರಿ ಮಾಡತ್ತಾನೆ. ಮತ್ತೊಮ್ಮೆ ಮೌಲಾಲಿ ತಮ್ಮ ಕೋಟದ 2ನೇ ಓವರ್ ತಂಡದ 3ನೇ ಓವರ್ನ ತೆಗೆದುಕೊಂಡು ಲೆಫ್ಟ್ ಆರ್ಮ್ ಬೌಲರ್. ಬ್ಯೂಟಿಫುಲ್ ಬಾಲ್ ಕಟ್ ಮಾಡಲು ಪ್ರಯತ್ನ ಅಲ್ಲಿ ಹನುಮಂತ ಅವರಿಂದ. ಬಾಟಮ್ ಎಜ್ ಆಗಿ ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಮತ್ತೊಮ್ಮೆ ಮೌಲಾಲಿ. ಈ ಬಾರಿ ಚೀಕಿ ಶಾಟ್ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ನತ್ತ 1 ರನ್ ಅನಾವಶ್ಯಕ. 2 ರನ್ಗಾಗಿ ಓಟ, ಆದ್ರೆ ಅಲ್ಲಿ ಎಲ್ಲೋ ಒಂದು ಬದಲಿ ಇತ್ತು, ತುಂಬಾ ವೈಡ್ ಆದ ಕಾರಣ ಮತ್ತೊಂದು ಓಟ್ಗಾಗಿ ಕರೆ ಇದೆ. ಚಕ್ಯತೆಯ ಓಟ ರಮೇಶ್ ಅವರಿಂದ ಕಾಲ್ ಆಗಿತ್ತು. ಆ ಕರೆಯನ್ನ ಸ್ಪಂದಿಸಿದ್ದಾರೆ. 1 ಶಾರ್ಟ್ ರನ್. ಎಲ್ಲೋ ಒಂದು ಬದಿಯಲ್ಲಿ ರಮೇಶ್ ಅವರು ಸರ್ ರಿವ್ಯೂ ತಗೊಂಡಿದ್ದಾರೆ. ಹದ್ದಿನ ಕಣ್ಣಿನ ಅಂಪೈರ್ ಆದ್ರೂ ಕೂಡ ರಿವ್ಯೂ ತಗೊಂಡಿದ್ದಾರೆ. ಶಾರ್ಟ್ ರನ್ಗಾಗಿ ಕಾದ ನೋಡೋಣ.
TV umpire to director. There is a check for short run. The umpire has been called for a short run, but the batsman is looking very confident. Hanumant sir, let's check it. I think this is the first run. So please, could you check me? Yeah, slow it there. Slow it. Slow it. Okay, yes, sir. First run. Wait, sir. Checking. Yes, umpire. It's a short run, sir. ಸ್ವಲ್ಪ ಇಂಚು ಬ್ಯಾಟ್ ಒಳಗಡೆ ಇರಲಿಲ್ಲ ಆನ್ ದ ಲೈನ್. ಸೊ ಇಟ್ಸ್ ಅ ಶಾರ್ಟ್ ರನ್. ಸ್ಕ್ರೀಸ್ನ ಒಳಗಡೆ ಬ್ಯಾಟ್ ಇರಬೇಕಾಗತ್ತೆ ಸರ್. ಆನ್ ದ ಲೈನ್ ಇಷ್ಟ ಶಾರ್ಟ್ ರನ್. ಓ ಮತ್ತೆ ಈ ಬಾರಿ 2 ರನ್ಗಳು. ಎಲ್ಲ ಡ್ರಾಮಾ ನಡೀತಾ ಇದೆ ಮೈದಾನದಲ್ಲಿ. ನಿಜವಾಗ್ಲೂ ಮೆಚ್ಚಲೇಬೇಕು ನೋಡಿ ಸರ್. ಹನುಮಂತ್ ಸರ್ ಅವರ ರನ್ನಿಂಗನ್ನು ನಾನು ನೋಡ್ತಾ ಇದ್ದೇನೆ. ತುಂಬ ವೇಗವಾಗಿ ಓಡ್ತಾ ಇದ್ದಾರೆ ಹನುಮಂತ್ ಸರ್ ಅವರು. ತಂಡದ ಮೊತ್ತ 20ಕ್ಕೆ ಏರಿಕೆ. ಓ ಬಲವಾದ ಮನವಿ ಮಾಡ್ತಾ ಇದ್ರೆ ಮತ್ತೊಂದು ಕಾಟ್ ಬಿಹ್ಯಾಂಡ್ ಆಗ್ತಾ ಇದೆ ಅಲ್ಲಿ. ರಮೇಶ್ ಅವರ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ರಮೇಶ್ ಅವರ ಸ್ಥಾನವನ್ನು ತುಂಬಲು ನೆಕ್ಸ್ಟ್ ಬ್ಯಾಟ್ಸ್ಮನ್ ವೀರೇಂದ್ರ. ವೀರೇಂದ್ರ ಸರ್ ಅವರು ಅಂಕಣದಲ್ಲಿ ಪ್ರವೇಶಾತಿ ಕಾಣ್ತಾ ಇದೆ. ತಂಡದ ಮೊತ್ತ 20, 3 ವಿಕೆಟ್ ನಷ್ಟಕ್ಕೆ. 3ನೇ ಓವರ್ನ ಪ್ರಗತಿಯಲ್ಲಿ ಜೀವನ್ ಭೀಮಾನಗರ ಇಂದು ಟಾಸ್ ಅನ್ನು ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಮೌಲಾಲಿ ಎಡಗೈ ವೇಗದ ಬೌಲರ್ ಪೆವಿಲಿಯನ್ ತುದಿಯಿಂದ. ಮತ್ತೊಮ್ಮೆ ಪ್ರಥಮ ಬಾರಿಗೆ ಸ್ಟ್ರೈಕ್ ನಲ್ಲಿ ವೀರೇಂದ್ರ. ಓ ವಾಟ್ ಅ ಬಾಲ್. ದಿಸ್ ಈಸ್ ದ ಬಾಲ್ ಆಫ್ ದ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸಂಪೂರ್ಣವಾಗಿ ಚೆಂಡನ್ನ ಗುರುತಿಸಲು ವಿಫಲರಾಗಿದ್ದಾರೆ. ಅನ್ಬಿಲಿಯಬಲ್, ನಂಬಲಿಕ್ಕೆ ಅಸಾಧ್ಯವಾಗ್ತಾ ಇದೆ ವೀರೇಂದ್ರ ಅವರಿಗೆ. ಒಂದು ರಕ್ಷಣಾತ್ಮಕ ಆಟದತ್ತ ಒಲವು ತೋರಲು ಹೋಗಿ ಕೊಂಚ ಬಾಲ್ ಪಿಚ್ ಆದ ತಕ್ಷಣ ಡಿವಿಯೇಷನ್ ಅನ್ನ ತೆಗೆದುಕೊಂಡಿದೆ. ತುಂಬಾ ನಿರಾಸೆಯಲ್ಲಿ ವೀರೇಂದ್ರ ಅವರು ಗೋಲ್ಡನ್ ಡಕ್ಕಿಗೆ ವಿಕೆಟ್ ಒಪ್ಪಿಸಿ ವಾಪಸ್ ಪೈಲಿನ ಹಾದಿಯನ್ನು ಇಡ್ತಾ ಇದ್ದಾರೆ. ವೀರೇಂದ್ರ ಅವರ ಸ್ಥಾನವನ್ನು ತುಂಬಲು ಮುರುಗೇಶ್ ಸರ್. ಎಲ್ಲೋ ಒಂದು ಬದಿಯಲ್ಲಿ ವೀರೇಂದ್ರ ಅವರು ಒಂದು ಆಕರ್ಷಕವಾದಂತಹ ಬೌಲಿಂಗಿಗೆ ವಿಕೆಟ್ ಒಪ್ಪಿಸಿ ವಾಪಸ್ ಪೈಲಿನ ಹಾದಿಯನ್ನು ಹಿಡಿತಾ ಇದ್ದಾರೆ. ಮುರುಗೇಶ್ ಸರ್ ಸ್ಟ್ರೈಕ್ ನಲ್ಲಿ. ಬೌಲಿಂಗ್ ನಲ್ಲಿ ಮೌಲಾಲಿ. ಲೋ ಫುಲ್ ಟಾಸ್ ಎಸೆತ ಡಾಟ್ ಬಾಲ್. ಓವರ್ ಮುಕ್ತಾಯ ಎಂದು ಸೂಚನೆ ನಿರ್ಣಾಯಕರಿಂದ 3 ಓವರ್ಗಳ ಮುಕ್ತಾಯಕ್ಕೆ ವರ್ತೂರು 11 ಪೊಲೀಸ್ ಇಲಾಖೆ ತಂಡ 20 ರನ್ಗಳು 4 ವಿಕೆಟ್ ನಷ್ಟಕ್ಕೆ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1ರ ಕೊನೆಯ ದಿನ ಇವತ್ತು. ಒಂದು ಲೀಗ್ ಪಂದ್ಯ ಇನ್ನು ಬಾಕಿ ಇದೆ. ಅಲ್ಲಿ ಈಗ ನಡೀತಿರುವಂತಹ ಪಂದ್ಯ ಪೊಲೀಸ್ ಇಲಾಖೆಯ ಪಂದ್ಯಾವಳಿಗಳು ನಡೀತಾ ಇದೆ. ಜೀವನ್ ಭೀಮಾನಗರ ಹಾಗೂ ವರ್ತೂರು 11 ತಂಡ.
ಪ್ರಸನ್ನ ಬೌಲಿಂಗ್ನಲ್ಲಿ ಅತ್ಯಂತ ವೇಗದ ಬೌಲರ್ ಪ್ರಸನ್ನ. ಅಪೀಲ್ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ, ಬಟ್ ಬಾಟಮ್ ಎಜ್ ಆಗಿದೆನೋ. ಡಾಟ್ ಬಾಲ್. ಪ್ರಸನ್ನ ಎತ್ತರೆಯ ಆಟಗಾರ. ಮತ್ತೊಂದು ಬಾಟಮ್ ಮ್ಯಾಚ್ ಆಗ್ತಾ ಇದೆ. ಎಲ್ಲೊಂದು ಬದಿಯಲ್ಲಿ ಹನುಮಂತ್ ಅವರು ಕೊಂಚ ಸಿಂಗಲ್ಸ್ ಅನ್ನ ಪಡೆಯಲು ಪ್ರಯತ್ನ ಪಡ್ತಾ ಇದ್ದಾರೆ, ಅದರಲ್ಲಿ ವಿಫಲತೆಯನ್ನ ಕೂಡ ಕಂಡುಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಮತ್ತೊಮ್ಮೆ. ಫೈನ್ ಲೆಗ್ ಫೀಲ್ಡರ್ 30 ಯಾರ್ಡ್ ಸರ್ಕಲ್ ಒಳಗಡೆ ಬಂದಿದ್ದಾರೆ. ಈಗ ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್, ಡೀಪ್ ಸ್ಕ್ವೇರ್ ಲೆಗ್, ಲಾಂಗ್ ಆಫ್, ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್, ಈ ರೀತಿಯಾದಂತಹ ಕ್ಷೇತ್ರ ರಕ್ಷಕರು 30 ಯಾರ್ಡ್ ಹೊರಗಡೆ ಇದೆ. ಓ ಗುಡ್ ಬಾಲ್ ಸರ್. ಶಫಲ್ ಆದರೆ ಅದನ್ನ ಗುಡ್ ಬಾಲ್ ಎಂದು ಕನ್ಸಿಡರ್ ಮಾಡಲಾಗುವುದು. ಕೊನೆಯ 3 ಎಸೆತಗಳು ಬಾಕಿ ಇದೆ. ಈ ಬಾರಿ ವೈಡ್ ಬಾಲ್, ಅಗಲವಾದ ಎಸೆತ, ಮತ್ತೊಂದು ರನ್ನಿನ ಸೇರ್ಪಡೆ. ಮತ್ತೊಂದು ಬಿಗ್ ಸ್ವಿಂಗ್ ಮಾಡಲು ಪ್ರಯತ್ನ. ಡಾಟೆಡ್ ಡೆಲಿವರಿ, ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ಪ್ರಸನ್ನ ಅವರಿಂದ. ಸಂಪೂರ್ಣವಾಗಿ ಹನುಮಂತ್ ಅವರನ್ನ ಕಟ್ಟಿ ಹಾಕಲು ಯಶಸ್ವಿ ಆಗ್ತಾ ಇದ್ದಾರೆ ಇಲ್ಲಿ. ಔಟರ್ ಎಜ್ ಆಗ್ತಾ ಇದೆ, ಗ್ಯಾಪ್ ನಲ್ಲಿ ಹೋಗ್ತಾ ಇದೆ ಚೆಂಡು. ಕಾದು ನೋಡಬೇಕು, 4 ರನ್ಗಳಾಗುವ ಎಲ್ಲ ಸಾಧ್ಯತೆ ಇದೆ ಅಲ್ಲಿ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಬಾಲ್ ಅನ್ನ ತಡೆದಿದ್ದಾರೆ. ಕೃಷಕವಾದಂಥ ಫೀಲ್ಡಿಂಗ್ ಪ್ರದರ್ಶನ ಅಂತ ಹೇಳ್ಬೋದು. ಮತ್ತೆ 2 ರನ್ಗಳ ಸೇರ್ಪಡೆ ಹನುಮಂತ್ ಸರ್ ಅವರ ಖಾತೆಗೆ ಹಾಗೂ ವರ್ತೂರು 11 ಪೊಲೀಸ್ ತಂಡದ ಖಾತೆಗೆ. ಮತ್ತೊಮ್ಮೆ ಪ್ರಸನ್ನ. ಈ ಬಾರಿ ಫುಲ್ ಮಾಡಿದ್ದಾರೆ, ಬಟ್ ಪ್ರೊಡಕ್ಷನ್ ಇದೆ ಅಲ್ಲಿ ಡೀಪ್ ಮಿಡ್ ವಿಕೆಟ್ ನಲ್ಲಿ. ಕೇವಲ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಆಕರ್ಷಕವಾದಂಥ ಮೈದಾನದಲ್ಲಿ ಓವರ್ಗಳ ಮುಕ್ತಾಯ, 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 24, 4 ವಿಕೆಟ್ಗಳ ನಷ್ಟಕ್ಕೆ. ಈ ಒಂದು ಪಂದ್ಯದ ಸ್ಕೋರರ್ ಆಗಿ ನಮ್ಮ ಜೊತೆ ಚಿರುಸೇನಾ ಅವರು. ಐದನೇ ಓವರ್ನ ತೆಗೆದುಕೊಂಡು ತಮ್ಮ ಕೋಟದ ಮೊದಲನೇ ಓವರ್ನ ತೆಗೆದುಕೊಂಡು ಪೆವಿಲಿಯನ್ ತುದಿಯಿಂದ ಬೌಲಿಂಗ್ ಮಾರ್ಕ್ನಲ್ಲಿ ಅಬ್ದುಲ್. ಕಾತುರನ ಅಬ್ದುಲ್ ಸರ್ ಅವರು ಯಾವ ರೀತಿಯಂತ ಬೌಲಿಂಗ್ ಪ್ರದರ್ಶನ ಮಾಡ್ತಾರಂತ. ಹನುಮಂತ್ ಸರ್ ಅವರು ಸ್ಟ್ರೈಕ್ ನಲ್ಲಿ. ಹನುಮಂತ್ ಸರ್ ಅವರು ಒಬ್ಬ ಆಕ್ರಮಣಕಾರಿ ಆಟಗಾರ. ಕೊನೆಯ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಇದೆ ಹನುಮಂತ್ ಸರ್ ಹತ್ರ. ಎಷ್ಟು ರನ್ಗಳನ್ನ ಕಲೆ ಹಾಕ್ತಾರಂತ ಕಾದು ನೋಡೋಣ. ಹನುಮಂತ್ ಸರ್ ಅವರ ಮೇಲೆ ತುಂಬಾ ನಿರೀಕ್ಷೆ ಇದೆ ಈಗ. ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್ ಡೌನ್ ದ ಗ್ರೌಂಡ್. ಆದರೆ 1 ರನ್ಗಳು ಮಾತ್ರ. ಪ್ಯೂರ್ ಕ್ರಿಕೆಟಿಂಗ್ ಶಾಟ್ ಹನುಮಂತ್ ಸರ್ ಅವರಿಂದ. ಸ್ಟ್ರೈಕ್ ನಲ್ಲಿ ಬಾರಿ ಮುರುಗೇಶ್ ಸರ್. ಉತ್ತಮವಾದಂತಹ ಎಸ್ತ. ಕಟ್ ಮಾಡಿದ್ದಾರೆ ಈಗ ಅಲ್ಲಿ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ನಂತ ಚೆಂಡು ಕೊಂಚ ಕ್ಷೇತ್ರ ರಕ್ಷಣೆಗಳಲ್ಲಿ 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ.
2 ರನ್ಗಳೊಂದಿಗೆ ತಂಡದ ಮೊತ್ತ 27. 4 ವಿಕೆಟ್ ನಷ್ಟಕ್ಕೆ 5ನೇ ಓವರ್ನ ಪ್ರಗತಿಯಲ್ಲಿ. ಬ್ಯೂಟಿಫುಲ್ ಶಾಟ್ ಸರ್, ಅಲ್ಲಿ ಕೊಂಚ ಮಿಸ್ ಫೀಲ್ಡಿಂಗ್ ಆಗ್ತಾ ಇದೆ. ಚೀಕಿ ಶಾಟ್ ಅಂತ ಹೇಳ್ಬೋದು. ಸ್ಕೂಪ್ ಮಾಡಿದ್ದಾರೆ ಫೈನ್ ಲೆಗ್ ನತ್ತ. 4 ರನ್ಗಳ ಸೇರ್ಪಡೆ ಮುರುಗೇಶ್ ಅವರ ಬ್ಯಾಟ್ ಇಂದ ಬರ್ತಾ ಇದೆ. ಪ್ರಥಮ ಬೌಂಡ್ರಿ ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕಿಟ್. ಟಿನ್ ಟಿನ್ ಟಿನ್. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 31. 4 ವಿಕೆಟ್ ನಷ್ಟಕ್ಕೆ. ವೈಟ್ ಬಾಲ್, ಅಗಲವಾದ ಎಸೆತ. ಮಳೆ ಇಲ್ಲದ ಬೆಳೆ, ಕಾಡಿಲ್ಲದ ನಾಡು, ಶಿಕ್ಷಕರಿಲ್ಲದ ಶಾಲೆ, ಊಟಕ್ಕಿಲ್ಲದೆ ಉಪ್ಪಿನಕಾಯಿ, ಬಾಲ್ ಇಲ್ಲದೆ 1 ರನ್. ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್. ಉತ್ತಮವಾದಂತ ಎಸೆತ. ಕೊನೆಯ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಆಫ್ ದ ಓವರ್. ತಂಡದ ಮೊತ್ತ 32ಕ್ಕೆ ಸೀಮಿತವಾಗುತ್ತಾ ಇದೆ. 4 ವಿಕೆಟ್ ನಷ್ಟಕ್ಕೆ. ಹನುಮಂತ್ ಸರ್ ಎಲ್ಲಿವರೆಗೂ ಮೈದಾನದಲ್ಲಿ ಇರ್ತಾರೆ ಅಲ್ಲಿವರೆಗೂ ರನ್ಗಳ ಬರೆಯಿಲ್ಲ. ಇಲ್ಲಿಂದ ಸ್ವಲ್ಪ ಬ್ಯಾಟಿಂಗ್ ಗೇರ್ನ ಶಿಫ್ಟ್ ಮಾಡಬೇಕಾಗುತ್ತೆ ಮುರುಗೇಶ್ ಸರ್ ಹಾಗೂ ಹನುಮಂತ್ ಸರ್. ಯಾಕಂದ್ರೆ ಕೇವಲ 8 ಓವರ್ಗಳ ಪಂದ್ಯ ಇದು. ಬಾರಿ ಮುಂದೆ ಬಂದು ಎಳೆದು ಬಾರಿಸಲು ಪ್ರಯತ್ನ. ಡಾಟ್ ಬಾಲ್. ಓವರ್ ಮುಕ್ತಾಯವಾಗ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ ವರ್ತೂರು ತಂಡದ ಒಟ್ಟು ಮೊತ್ತ 32. 5 ಓವರ್ಗಳ ಮುಕ್ತಾಯ 32. 4 ವಿಕೆಟ್ನ ನಷ್ಟಕ್ಕೆ. ಇನ್ನುಳಿದಂತ 3 ಓವರ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರಂತ ಕಾದು ನೋಡೋಣ. ವರ್ತೂರು 11 ಪೊಲೀಸ್ ಇಲಾಖೆ ತಂಡ. ಹನುಮಂತ್ ಸರ್ ತಮ್ಮ ಗ್ರಿಪ್ ಅನ್ನ ಬಿಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಕಾದು ನೋಡಬೇಕಾಗಿದೆ. ಇನ್ನುಳಿದಂತ ಕೊನೆಯ 3 ಓವರ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರಂತ. ಶ್ರೀಕಾಂತ್ ಬ್ಯೂಟಿಫುಲ್ ಶಾಟ್, ಬಟ್ ಫೈನ್ ಲೆಗ್ ನಲ್ಲಿ ಕ್ಷೇತ್ರ ರಕ್ಷಕರಿದ್ದಾರೆ ಅಲ್ಲಿ. ಅವರ ಕೈಯಲ್ಲಿ ಚೆಂಡು. ಡಾಟ್ ಬಾಲ್. ಮತ್ತೆ ನೇರವಾದಂತ ಹೊಡೆತ. ಲಾಂಗ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ಮತ್ತೊಂದು ಲಾಂಗ್ ಆನ್ ಅತ್ತ ಎಳೆದು ಬಾರಿಸಿದ್ದಾರೆ. ಮೌಲಾ ಅವರ ಕೈಯಲ್ಲಿ ಚೆಂಡು. ಉತ್ತಮವಾದಂತ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ಗೆ ಮಾತ್ರ ಸೀಮಿತ. ತಂಡದ ಮೊತ್ತ 34. 6ನೇ ಓವರ್ನ ಪ್ರಗತಿಯಲ್ಲಿ. ಮತ್ತೊಂದು ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನ. ಎಜ್ ಆಗಿದೆ. ಸ್ಕ್ವೇರ್ ಲೆಗ್ ನತ್ತ ಚೆಂಡು. 7ನೇ ರನ್ಗಾಗಿ ಓಟ. ಉತ್ತಮವಾದಂತ ರನ್ನಿಂಗ್ ಬಿಟ್ಟಿಂದ ವಿಕೆಟ್ಸ್ ಹನುಮಂತ ಸರ್ ಅವರಿಂದ. ಎಲ್ಲೋ ಒಂದು ಬದಲಿ ಬೌಂಡ್ರಿ ಸಿಕ್ಸರ್ಗಳ ಬರ ಇದ್ರೂ ಕೂಡ ಪಾರ್ಟ್ನರ್ಶಿಪ್ ಸಿಂಗಲ್ ಸ್ಟೂಡಿ ಉತ್ತಮವಾದಂಥ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡ್ತಾ ಇದ್ದಾರೆ. ರನ್ಗಳಿಗೆ ಕಡಿವಾಣ ಹಾಕಲು ಕೊಂಚ ವಿಫಲತೆ ಈಗ ಜೀವನ್ ಭೀಮಾನಗರ ತಂಡದ ಪೊಲೀಸ್ ಇಲಾಖೆಯಿಂದ. ಎಳೆದು ಬಾರಿಸಿದ್ದಾರೆ ಲೀಲಾಚಾಲವಾಗಿ. ಗಾಳಿಯಲ್ಲಿ ಚೆಂಡು. ಕ್ಯಾಚ್ ಹಿಡಿದಿದ್ದಾರೆ ಅಲ್ಲಿ ಪ್ರಸನ್ನ ಅವರ ಉತ್ತಮವಾದಂತ ಕ್ಯಾಚ್. ಇಲ್ಲಿಗೆ ಹನುಮಂತ್ ಸರ್ ಅವರ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಈಗಾಗಲೇ
ನೆಕ್ಸ್ಟ್ ಬ್ಯಾಟ್ಸ್ಮನ್ ಹನುಮಂತ್ ಸರ್ ಅವರ ಸ್ಥಾನವನ್ನು ತುಂಬಲು ದೂರದ ಬಿಸಿಲ ನಾಡು ರಾಯಚೂರಿನ ಆಟಗಾರರು ರಾಮಯ್ಯ ಸರ್. ರಾಮಯ್ಯ ಅವರು ಕಾದು ನೋಡೋಣ. ಹೊಡಿ ಬಡಿ ಆಟಕ್ಕೆ ಹೆಸರುವಾಸಿ ಆಟಗಾರರು, ಡೆತ್ ಆರ್ಡರ್ ಸ್ಪೆಷಲಿಸ್ಟ್ ರಾಮಯ್ಯ ಅವರು. ಡೆತ್ ಓವರ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್, ರಾಯಚೂರು ಮೂಲದ. ಲಾಸ್ಟ್ ಬಾಲ್ ರಿಮೇನಿಂಗ್. ಅಂಪೈರಿಂಗ್ ನಲ್ಲಿ ಅಕ್ಷತ್ ಶೆಟ್ಟಿ ಅಂಡ್ ಪ್ರಮೋದ್. ಬಾಬು 11 ಟೀಮ್ ಇಂಡಿಯಾ ಪ್ರಮೋದ್. ಕಟ್ ಮಾಡಿದ್ದಾರೆ. ಗಲಿಯಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ಓವರ್ ಮುಕ್ತಾಯ. 6 ಓವರ್ಗಳ ಮುಕ್ತಾಯಕ್ಕೆ ವರ್ತೂರು 11 ಪೊಲೀಸ್ ಇಲಾಖೆ ತಂಡದ ಒಟ್ಟು ಮೊತ್ತ 37. 5 ವಿಕೆಟ್ ನಷ್ಟಕ್ಕೆ. ಇಂದು ನಮ್ಮ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ನ ಸೀಸನ್ 1ರ ಕೊನೆಯ ದಿನ ಆದ ಕಾರಣ ಇಂದು ಪೊಲೀಸ್ ಇಲಾಖೆಯ ತಂಡಗಳು ಆಡ್ತಾ ಇದೆ ಮೈದಾನದಲ್ಲಿ. ಜೀವನ್ ಭೀಮಾನಗರ ಹಾಗೂ ವರ್ತೂರು 11. ಜೀವನ್ ಭೀಮಾನಗರ ತಂಡ ಟಾಸ್ ಅನ್ನು ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ಅತ್ಯಂತ ಸಂಘಟಿತ ಬೌಲಿಂಗ್ ಪ್ರದರ್ಶನ ಕಂಡು ಬಂದಿದೆ ಎಲ್ಲ ಆಟಗಾರರಿಂದ. 6 ಓವರ್ಗಳಿಗೆ ಎದುರಾಳಿ ವರ್ತೂರು 11 ಪೊಲೀಸ್ ಇಲಾಖೆ ತಂಡಕ್ಕೆ 37 ರನ್ನನ್ನು ಬಿಟ್ಟುಕೊಟ್ಟಿದೆ ಪ್ರಮುಖ 5 ವಿಕೆಟ್ಗಳನ್ನು ಪಡೆದುಕೊಂಡು. ಮತ್ತೊಮ್ಮೆ ಲಿಂಗಣ್ಣ ಬೌಲಿಂಗ್ನಲ್ಲಿ. ನಿಂಗಪ್ಪ ಸರ್, ಎಸ್, 1 ರನ್ಗಳ ಸೇರ್ಪಡೆ. ಕೊನೆಯ 11 ಎಸೆತಗಳು ಮಾತ್ರ ಬಾಕಿ ಇದೆ. ಕಾದು ನೋಡೋಣ. ಮುರುಗೇಶ್ ಸರ್ ಕೊಂಚ ಬ್ಯಾಟ್ ಸೈಲೆಂಟ್ ಆಗಿದೆ ಅವರದು. ಇನ್ಸೈಡ್ ಔಟ್ ಶಾಟ್ ಬಾರಿಸಲು ಪ್ರಯತ್ನ. ಕವರ್ಸ್ನಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ಇಲ್ಲಿಂದ ಬೌಂಡ್ರಿ ಸಿಕ್ಸರ್ಗಳ ಹುಡುಕಾಟ ನಡೆಸಲೇಬೇಕು. ಟಾಪೇಜ್ ಆಗ್ತಾ ಇದೆ. ರಾಮಯ್ಯ ಸರ್ ಅವರ ವಿಕೆಟ್ ಪತನವಾಗ್ತಾ ಇದೆ. ರಾಮಯ್ಯ ಅವರು ಈ ದಿನ ಯಾವುದೇ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರಲಿಲ್ಲ. ಅವರ ವಿಕೆಟ್ ಪತನ. ಅವರ ಸ್ಥಾನವನ್ನು ತುಂಬಲು ಯಾಸ ಮೌನೇಶ್ ಸರ್. ಉಪ ಪೊಲೀಸ್ ನಿರೀಕ್ಷಕರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೌನೇಶ್ ಸರ್ ಅಂಕಣದಲ್ಲಿ ಪರಿಚಯ ಆಗ್ತಾ ಇದೆ. ಎಳೆದು ಬಾರಿಸಲು ಪ್ರಯತ್ನ. ಟಾಚ್ ಬಾಲ್. ಯಾರ್ಕರ್ ಎಸೆಯಲು ಪ್ರಯತ್ನ. ಡಾಟ್ ಬಾಲ್. ನಿಂಗಪ್ಪ ಒಬ್ಬ ಪ್ರೊಫೆಷನಲ್ ಕ್ರಿಕೆಟರ್ ಅನ್ಸುತ್ತೆ. ನಿಂಗಪ್ಪ ಅವರಾಗಿರ್ಬೋದು, ಮೌಲಾ ಅವರಾಗಿರ್ಬೋದು, ನಮ್ಮ ಪ್ರಸನ್ನ ಅವ್ರಿಗೆ ನೋಡಿದ್ರೆ ಪ್ರೊಫೆಷನಲ್ ಕ್ರಿಕೆಟರ್ ಅಂತ ಕೂಡ ಕಾಣುತ್ತೆ. ಮತ್ತೆ ಪುಲ್ ಮಾಡಲು ಪ್ರಯತ್ನ. ಈ ಬಾರಿ ಡಾಟ್ ಆಗ್ತಾ ಇದ್ದಾರೆ. ಓವರ್ ಮುಕ್ತಾಯ. 7 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ ವರ್ತೂರು 11 ಪೊಲೀಸ್ ಇಲಾಖೆ ತಂಡದ ಒಟ್ಟು ಮೊತ್ತ 39. 6 ವಿಕೆಟ್ ನಷ್ಟಕ್ಕೆ. ನಾವು ನೋಡ್ಬೋದು ಈಗ ವರ್ತೂರು 11 ಪೊಲೀಸ್ ತಂಡ ಡಗ್ಔಟ್ನಲ್ಲಿ ಎಲ್ಲ ದೊಡ್ಡ ಬಲಿಷ್ಠ ತಂಡವಾಗಿದೆ. ವರ್ತೂರು 11 ಪೊಲೀಸ್ ಇಲಾಖೆಯ ಡಗ್ಔಟ್. ಆಗಲೇ ವರ್ತೂರು 11 ಪೊಲೀಸ್ ಇಲಾಖೆ ಡಗ್ಔಟ್ ನಾವು ನೋಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ. ನೇರವಾದಂಥ ಹೊಡೆತ.
ಲಾಂಗ್ ಆಫ್ನಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ಗಳ ಸೇರ್ಪಡೆ. ಕಟ್ ಮಾಡಲು ಪ್ರಯತ್ನ, ವೈಟ್ ಬಾಲ್ ಎಂದು ತೀರ್ಮಾನ. ಕೊಂಚ ನಿರಾಸೆಯಲ್ಲಿದ್ದಾರೆ ಬೌಲರ್ ಪ್ರಸನ್ನ ಅವರು. ಎಲ್ಲೋ ಒಂದು ಬದಿಯಲ್ಲಿ ಕ್ಲೋಸ್ ಕಾಲ್ ಬಟ್ ಅ ಫೇರ್ ಕಾಲ್. ಅಗಲವಾದ ಎಸೆತ. ತಂಡದ ಮೊತ್ತ 41. ಕೊನೆಯ 5 ಎಸೆತಗಳು ಬಾಕಿ. ಮೌನೇಶ್ ಸರ್ ಅವರಿಂದ ಆಕರ್ಷಕವಾದಂತಹ ಹೊಡೆತ. ವೈಡ್ ಲಾಂಗ್ ಆಫ್ ನಲ್ಲಿ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಈ ಒಂದು ಪೊಲೀಸ್ ಇಲಾಖೆ ವೃತ್ತಿ ತುಂಬಾ ಬ್ಯುಸಿ ಆಗಿರುತ್ತೆ. ಕೊಂಚ ಬಿಡುವನ್ನು ಮಾಡಿಕೊಂಡು ಅತ್ಯಂತ ಶಿಸ್ತಿನ ಇಲಾಖೆ ಎಂದೇ ಖ್ಯಾತಿ ಪಡೆದಿದೆ. ಡಾಟ್ ಬಾಲ್. ಎಲ್ಲೋ ಒಂದು ಬದಲಿ ಪ್ರಸನ್ನ ಅವರಿಗೆ ಬ್ಯಾಕ್ ಇಂಜುರಿ ಏನಾದರೂ ಇದೆಯಾ ಕಾದು ನೋಡಬೇಕಾಗಿದೆ. ಕೊಂಚ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಸನ್ನ ಅವರು ಬ್ಯಾಕ್ ಇಂಜುರಿಯಿಂದ. ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ ಮುರುಗೇಶ್ ಸರ್. ಹೊಡೆಯಲೇಬೇಕಾದ ಒತ್ತಡ. ಕೊನೆಯ 3 ಎಸೆತಗಳು ಬಾಕಿ. ಓ ಡಾಟ್ ಬಾಲ್. ಸಂಪೂರ್ಣವಾಗಿ ಕಟ್ಟಿ ಹಾಕಲು ಯಶಸ್ವಿ ಆಗ್ತಾ ಇದ್ದಾರೆ ಪ್ರಸನ್ನ. ತಂಡದ ಮೊತ್ತ 42ಕ್ಕೆ ಸೀಮಿತವಾಗ್ತಾ ಇದೆ. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ಸಿಕ್ಸರ್ ಬೌಂಡ್ರಿಗಳು ಹುಡುಕಾಟ ಮಾಡಲೇಬೇಕಾಗಿದೆ ಇಲ್ಲಿ. ಓ ಚಿಕ್ಕಿ ಶಾಟ್. ಮತ್ತೊಮ್ಮೆ ಮಿಸ್ ಫೀಲ್ಡಿಂಗ್. ಹೇಳ್ತಿರುವ ಹಾಗೆ 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಮುರುಗೇಶ್ ಅವರ ಬ್ಯಾಟ್ನಿಂದ ಆಕರ್ಷಕವಾದಂತಹ ಹೊಡೆತ. ಇದೇ ರೀತಿಯಾದ ಇನ್ನೊಂದು ಬೌಂಡ್ರಿ ಹುಡುಕಾಟ ಮಾಡಲೇಬೇಕು ಸರ್. ತಂಡದ ಮೊತ್ತ 46. ಇನ್ನಿಂಗ್ಸ್ನ ಕೊನೆಯ ಎಸೆತ ಬಾಕಿ. ಮತ್ತೆ ಸ್ಕೂಪ್ ಮಾಡಲು ಪ್ರಯತ್ನ. ಈ ಬಾರಿ ಡಾಟ್ ಆಗ್ತಾ ಇದೆ. ಇಲ್ಲಿಗೆ ವರ್ತೂರು 11 ಪೊಲೀಸ್ ಇಲಾಖೆ ತಂಡದ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ವರ್ತೂರು 11 ಪೊಲೀಸ್ ಇಲಾಖೆ ನಿಗದಿತ 8 ಓವರ್ಗಳಲ್ಲಿ 46 ರನ್ ಕಲೆ ಹಾಕಿದೆ 6 ವಿಕೆಟ್ ನಷ್ಟಕ್ಕೆ. ಗೆಲ್ಲಲು 47 ರನ್ಗಳ ಗುರಿ ಜೀವನ್ ಭೀಮಾನಗರ ಪೊಲೀಸ್ ಇಲಾಖೆ ತಂಡಕ್ಕೆ. ಸಿಗೋಣ ಮತ್ತೆ ಬ್ರೇಕ್ನ ನಂತರ. ಥಮ್ಸ್ ಅಪ್ ಟೇಸ್ಟ್ ಥಂಡರ್, माउंटेन ड्यू डर के आगे जीता है. ಮುಂದಿನ ಪಂದ್ಯ 2 ತಂಡದವರು ದಯವಿಟ್ಟು ಸಿದ್ಧತೆಯಲ್ಲಿ ಇರಬೇಕು. ಟ್ರೋಫಿ ಫೈಟರ್ಸ್ ಹಾಗೂ JM ವಾರಿಯರ್ಸ್ ತಂಡದ ನಾಯಕರಿಗೆ ನಾವು ಕರೆಯನ್ನು ನೀಡ್ತಾ ಇದ್ದೀನಿ ಸರ್. KHPL ಸೀಸನ್ 1ರ ಲೀಗ್ನ ಕೊನೆಯ ಪಂದ್ಯ. ಎಲ್ಲರ ಲೆಕ್ಕ ಚುಕ್ತ ಆಗುತ್ತಾ ಅಲ್ಲಿ ಕಾದು ನೋಡಬೇಕು. ಮುಂದಿನ ಪಂದ್ಯದ ಮೇಲೆ 3 ತಂಡಗಳ ಪಾಯಿಂಟ್ಸ್ ಟೇಬಲ್ ನಲ್ಲಿ ಅವಲಂಬಿತರಾಗಿದ್ದಾರೆ. ಪ್ರಥಮ ಕರೆಯನ್ನ ನೀಡ್ತಾ ಇದ್ದೇವೆ. 2 ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಟ್ರೋಫಿ ಫೈಟರ್ಸ್ ವರ್ಸಸ್ JM ವಾರಿಯರ್ಸ್. ದಟ್ ಮಸ್ಟ್ ಬಿ ದ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ ಕರ್ನಾಟಕ ರಾಜ್ಯ ಕಂಡಂತರ ಶ್ರೇಷ್ಠ ಆಂಕರ್ ನಿರೂಪಕರು ಫಾರೂಕ್ ಪಾಷಾ ಹಾರೋಹಳ್ಳಿ. ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಧನ್ಯವಾದಗಳು ರಾಕೇಶ್ ಅವರೇ. ಬುಧವಾರ ಬಹಳಷ್ಟು ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಶ್ರೀಮಂತಿಗೆ ದಾಖಲೆಯ ಕರ್ನಾಟಕ ಆಲ್ಬಾಲ್ ಪ್ರೀಮಿಯರ್ ಲೀಗ್ 2026ರ ಅಂತಿಮ ದಿನದ ಮೊದಲ ಪಂದ್ಯ ಒಂದೆಡೆ ಎಕ್ಸಿಬಿಷನ್ ಮ್ಯಾಚ್ ರೂಪದಲ್ಲಿ ಸಾಗ್ತಾ ಇದೆ. ಪ್ರತಿಷ್ಠಿತ 2 ಪೊಲೀಸ್ ಇಲಾಖೆ ತಂಡಗಳು ಮೊದಲ ಪ್ರದರ್ಶನ ಪಂದ್ಯ ಆಟವನ್ನು ಆಡುತ್ತಾ ಇದ್ದಾರೆ ಕೂಡ. ವರ್ತೂರ್ 11 ಮತ್ತು JB ನಗರ್
ಇಲ್ಲಿ ಪಂದ್ಯಾಟವನ್ನು ಆಡಿದ ಆರಂಭಿಕ ಟಾಸ್ ಜಯವನ್ನು ಕಂಡಂತ JB ನಗರ ಬೌಲ್ ಪಾಸ್ ನಿರ್ಧಾರವನ್ನು ಕಂಡಿತ್ತು. ಈಗಾಗಲೇ ಎಸ್ಗಾರರು 46 ಓಟುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಪ್ರದರ್ಶನ ಪಂದ್ಯವನ್ನು ಇಲ್ಲಿ ಜಯವನ್ನು ಕಾಣಬೇಕಾದ್ರೆ 47 ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. 8 ತಂಡಗಳು ಭಾಗವಹಿಸಿರ್ತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿಯ ಶ್ರೀಮಂತಿಗೆ ದಾಖಲೆಯ ಪಂದ್ಯಾಕೂಟ. 100ಕ್ಕೂ ಮಿಕ್ಕಿರ್ತಕ್ಕಂಥ ಆಟಗಾರರು ಒಂದು ಪಂದ್ಯಾಕೂಟದ ಭಾಗವಹಿಸಿದ್ದಾರೆ. ಅದ್ಯಾವ 2 ತಂಡಗಳು ಇವತ್ತಿನ ದಿನ ಫೈನಲ್ ಪಂದ್ಯಾಟವನ್ನು ಆಡುತ್ತಾ ನೋಡಬೇಕಾಗಿದೆ. KVR ಮತ್ತು KMS ಗ್ರೂಪ್ ಈ ಒಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡುತ್ತಾ ಇರತಕ್ಕಂಥ ಪ್ರಮುಖ ಸಂಸ್ಥೆಗಳು. ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಗರಿಷ್ಠ ಮೊತ್ತದ ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ. ಹಿಂದೆ 13 ಬಾರಿ ಕೊಪ್ಪಳ ಜಿಲ್ಲೆಯ ಇಂಡಿಯನ್ ರ್ಯಾಂಬೋ ಸ್ಪೋರ್ಟ್ಸ್ ಕ್ಲಬ್ ಕೊಪ್ಪಳ ಗವಿ ಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಗವಿಶ್ ಟ್ರೋಫಿಯನ್ನು 13 ಬಾರಿ ನಡೆಸಿದ್ರು. 5 ಲಕ್ಷ ರೂಪದಲ್ಲಿ ಆ ಪಂದ್ಯ ಸಾಗಿತ್ತು. ಇತ್ತ KHPL 2026 ಬಹಳಷ್ಟು ಶ್ರೀಮತಿಗೆ ಪಂದ್ಯಾಕೂಟ ಅಂತಿಮ ದಿನದ ಪಂದ್ಯಾಟಗಳು ಮುಂದುವರಿಕೆ ಆದ್ಯನ ಕಾಣುತ್ತಾ ಇದೆ. ಮೌಲಾಲಿ ಮತ್ತು ಆರಂಭಿಕ ಓವರ್ಗಾಗಿ ರಾಯಚೂರು ರಾಮಯ್ಯ ಅವರನ್ನು ಪರಿಚಯಿಸುವಂತ ಪ್ರಯತ್ನವನ್ನು ಕಾಣ್ತಾ ಇದೆ. ಎರಡನೆಯ ಸೆಷನ್ ಆರಂಭನ ಕಾಣಲಿಕ್ಕಿದೆ. ಭೀಮಾಶಂಕರ್ ಮತ್ತು ಮೌಲಾಲಿ ಮೊದಲ ಸರದಿ ಆಟಗಾರರು. ಇಲ್ಲಿ ರಾಮಯ್ಯರವರು ಮೊದಲ ಓವರ್ಗಾಗಿ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಸ್ತುತ ಪಂದ್ಯದ ತೀರ್ಪುಗಾರಾಗಿ ಅಕ್ಷಯ್ ಶೆಟ್ಟಿ ಮೂಡಿಗೆರೆ, ಜೊತೆಗಾಗಿ ಪ್ರಮೋದ್ ಟೀಮ್ ಇಂಡಿಯಾ ಬಾಬು 11 ಆಟಗಾರ ನಿರ್ಣಾಯಕ ಪೀಠದಲ್ಲಿ ಕಾಣಿಸ್ತಾ ಇದ್ದಾರೆ. ಎರಡನೆಯ ಸೆಷನ್ ಮೊದಲ ಚೆಂಡು ರಾಮಯ್ಯರವರು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಲಾಂಗ್ ಆಫ್ ಮತ್ತು ಲಾಂಗ್ ನಡು ಒಂದೂಟಗಳ ಸೇರ್ಪಡಿತ ಮೌಲಾಲಿ ಸರ್ ಅವರ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ತಳಮತ್ತ ಒಂದು ಊಟವನ್ನು ತಲುಪ್ತಾ ಇದ್ದಾರೆ. ಅದ್ಯಾವ ಒಂದು ತಂಡ ಪ್ರದರ್ಶನ ಪಂದ್ಯದಲ್ಲಿ ಜಯವನ್ನು ಕಾಣುತ್ತಾ ನೋಡಬೇಕಾಗಿದೆ. 2 ಪ್ರತಿಷ್ಠಿತ ಪೊಲೀಸ್ ತಂಡಗಳು ಇಲ್ಲಿ ಪ್ರದರ್ಶನ ಪಂದ್ಯವನ್ನು ಆಡುತ್ತಾ ಇದೆ. ಐದನೇ ಬಾಕಿ ಉಳಿತಾ ಇದೆ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ. ಎರಡನೆಯ ಚೆಂಡು ಬಹಳ ಶುದ್ಧಮನತೆ ಹೊಡೆತ ತಟ್ಟಿಬಿಟ್ಟು ಓಟವನ್ನು ಮತ್ತೆ ದಾಖಲಿಸಲು ಒಂದು ಸೇರ್ಪಡೆ. ಎರಡನೆಯ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳಿದ್ದ JB ನಗರ ಆಟಗಾರರು ಮಾಡ್ತಾ ಇದ್ದಾರೆ. ಯಶಸ್ಸಿನ ಹಂತವನ್ನು ಅಂತಿಮ ಹಂತ ತಲುಪ್ತಾ ಇದ್ದಾರೆ ಕೂಡ. KVR ಮತ್ತು KMS ಗ್ರೂಪ್ ಪೊಲೀಸ್ ಇಲಾಖೆಯ ತಂಡಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 3 ಓಟವನ್ನು ತಲುಪ್ತಾ 2 ಚೆಂಡುಗಳು ಮುಕ್ತಾಯದ ಬಳಿಕ 4 ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 2 ಔಟ್ಗಳ ಮುಖಾಂತರ ಭೀಮಾಶಂಕರ್ ಸರ್ಕೋದ ಖಾತೆ ಆರಂಭವನ್ನು ಕಾಣುತ್ತಾ ಇದೆ. ನೆಟ್ಟದಾರ ಹೊಡೆತಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 46 ಓಟವನ್ನು ದಾಖಲಿಸಿರ್ತಕ್ಕಂಥ ವರ್ತೂರು 11 47 ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಬಿಟ್ಟಿರ್ತಕ್ಕಂಥ ತಂಡವೂ ಕೂಡ ಇಲ್ಲಿ 3 ಚೆಂಡುಗಳ 4 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ರೇವಾ ಶಾಟ್ ಹೊಡೆತ ದಾಖಲಿಸಲ ಪ್ರಯತ್ನಗಳ ನಡುವೆ ಮೌಲಾಲಿ ಅವರ ದಾಡ ಮುಖಾಂತರ ಬಹಳಷ್ಟು ಮರೆತೊಂದು ಹೊಡೆತ ದಾಖಲಾತಿಯನ್ನು ಕಾಣುತ್ತಾ ಇದೆ. ಅದೇ ರೀತಿ ಒಂದು ಸೂಚನೆ ನಿರ್ಣಾಯಕರ ರವಾನಿಸಲು ನೋಡಬೇಕಾಗಿದೆ. ಬೆರೋಸಿನ ಹೊಡೆತವನ್ನು ದಾಖಲಿಸಬಲ್ಲ ಲೆಕ್ಕಾಚಾರಗಳ ನಡುವೆ ಯಶಸ್ಸನ್ನು ಕಂಡ್ರು. 47 ರನ್ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಸಿಕ್ಸರ್ ಅನ್ನೋ ಸೂಚನೆ ರವಾನಿಸ್ತಾ ಇದ್ದಾರೆ. ಇಲ್ಲಿ ಮೊದಲೊಂದು ಸಿಕ್ಸರ್ ಇತ್ತ ಮೌಲಾಲಿ ಅವರ ದಾಣ ಮುಖಾಂತರಕ್ಕೆ ಬರ್ತಾ ಇದೆ. 10 ಓಟವನ್ನು ತಲುಪ್ತಾ ಇದೆ. ಐದನೆಯ ಚೆಂಡು ನಡುವೆ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಸಿಲ್ಲಿ ಬಿಡಾನಲಿತ ಓಟಗಳು ಬರ್ತಾ ಇಲ್ಲ.
ಕಳೆದ ಚೆಂಡಿನ ಸಿಕ್ಸರ್ಗೆ ಅವಕಾಶವನ್ನು ರಾಮಯ್ಯರವರು ಮಾಡಿಕೊಟ್ರು ಕೂಡ ಬಳಿಕದ ಎಸೆತ ಇಲ್ಲಿ ಡಾಟ್ ಬಾಲ್ನ ರೂಪದಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಕೊನೆ ಒಂದೆಸ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಮೌಲಾಲಿ ಅವರು ಸ್ಟ್ರೈಕ್ ಅಲ್ಲಿ, ರಾಮಯ್ಯರವರು ಕೊನೆಯ ಬಾರಿ. ಪ್ರಾರಂಭಿಕ ಅವರ ಕೊನೆಯ ಚೆಂಡು ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನ ಮೌಲಾಲಿ ಅವರು ಮಾಡುತ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ರಾಮಯ್ಯರವರು ಮಾಡಿಕೊಡ್ತಾರೆ. ಇಲ್ಲಿ ಮೊದಲ ಮುಕ್ತಾದ 6 ಚೆಂಡುಗಳ ಬಳಿಕೆತ್ತ JB ನಗರ 10 ಓಟವನ್ನು ತಲುಪ್ತಾ ಇದೆ. ಅಂತಿಮ 42ಕ್ಕೆ 37 ಓಟಗಳು ಬರಬೇಕಾಗಿದೆ. ವ್ಯವಸ್ಥಿತ ಹಗಲು ರಾತ್ರಿಯ ಶ್ರೀಮತಿಗೆ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇರತಕ್ಕಂಥ ಸಂಸ್ಥೆ ಆಸಿಫ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿ ಯೂಟ್ಯೂಬ್ ಮುಖಾಂತರ ಬಿತ್ತರಿಸ್ತಾ ಇದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮೊಹಮ್ಮದ್ ಅಲಿ, ಸಿಸ್ಟಮ್ ಆಪರೇಟರ್ ಆಗಿ ಸಾಹತರು, ಆನ್ಲೈನ್ ಸ್ಕೋರರ್ ಆಗಿ ಶಾಹಿಲ್ ಅವರು, ಮೈನ್ ಕ್ಯಾಮರಾಮನ್ಸ್ ಆಗಿ ಮುರಳಿ, ಜಿತೇಂದರ್, ವಿವೇಕ್, ರೆಹಾನ್, ಫಾಜಿಲ್, ಚಿರು ಸೇನಾ ಇವರೆಲ್ಲರೂ ಕೂಡ ನಮ್ಮ ಒಂದು ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ಬಹಳ ಉತ್ತಮ ರೀತಿಯ ಒಂದು ಕ್ಯಾಮರಾಮನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬೆರಸನ ಹೊರತದ ಆಕಾಶಲ ಪ್ರಯತ್ನಗಳ ನಡುವೆತ್ತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಮತ್ತೊಂದು ಓಟಗಳ ಸೇರ್ಪಡೆಯೂ ಕೂಡ 47ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ 2 ಓಟವನ್ನು ಕಂಡ್ರು. ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಅಂತಿಮ ಹಂತದ ಕ್ಷೇತ್ರ ಷಡವಟ್ಟುಗೂಟದ ಹಿಂಭಾಗದಲ್ಲಿದ್ದ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. 4 ಓಟದ ಸೇರ್ಪಡೆ 16 ಓಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ ಪ್ರದರ್ಶನ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರಗಳಲ್ಲಿದ್ದಾರೆ. JB ನಗರ್ ವರ್ಸಸ್ ವರ್ತೂರ್ 11 ಪೊಲೀಸ್ ಇಲಾಖೆ 2 ಪ್ರತಿಷ್ಠಿತ ಸಂಸ್ಥೆಗಳು ಇಲ್ಲಿ ಅಂತಿಮ ದಿನದ ಮೊದಲ ಒಂದು ಪ್ರದರ್ಶನ ಪಂದ್ಯವನ್ನು ಆಡುತ್ತಾ ಇದೆ. ಇದಾದ ಬಳಿಕ KHPL 2026ರ ಲೀಗ್ ಹಂತದ ಕೊನೆಯ ಒಂದು ಪಂದ್ಯ ಬಾಕಿ ಉಳಿತಾ ಇದೆ. ಆ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ ಕೂಡ. ಮೂರನೆಯ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ವೈಟ್ ಬಾಲ್ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ 17 ಓಟವನ್ನು ತಲುಪ್ತಾ ಇದೆ. ನಟನಾರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲಂಗನಲ್ಲಿ ಕ್ಷೇತ್ರಕ್ಷಣೆ ರಾಮಯ್ಯರವರು ಮಾಡುತ್ತಾ ಇದ್ದಾರೆ. ದೊಡ್ಡದ ಹೆಚ್ಚುವರಿ 2ನೇ ಓಟಗಳಿಗೆ ಅವಕಾಶ ಅಂತಿಮ ಮಾಡಿಕೊಡ್ತಾ ಇಲ್ಲ. ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಯಾಕಪ್ ಹಿಡಿತಾ ಇದೆ. 1 ಓಟದ ಸೇರ್ಪಡೆ 18 ಓಟವನ್ನು ತಲುಪ್ತಾ ಇದೆ. 3 ಚೆಂಡುಗಳು ಬಾಕಿ ಉಳಿತಾ ಇದೆ 2ನೇ ಓವರ್ ಮುಕ್ತಾಯಕ್ಕಾಗಿ. ಅದೇ ರೀತಿ 3 ಚೆಂಡುಗಳನ್ನು ವೀರೇಂದ್ರ ಅವರು ಮುಕ್ತಾಯ ಮಾಡಿಕೊಡ್ತಾ ನೋಡಬೇಕಾಗಿದೆ. 4ನೇ ಚೆಂಡು ಮತ್ತೆ ತಟ್ಟಿಮುಟ್ಟಿ ಓಟವನ್ನು ಆರಂಭಿಕ ಸರದಿ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಸರದಿ ಆಟಗಾರನಿಗೆ ಅಂಕಣ ಎಂಟ್ರನ್ನು ಕಂಡಿರ್ತಕ್ಕಂಥ ಭೀಮಾ ಶಂಕರ್ ಸರ್ ಜೊತೆಗಾಗಿ ಮೌಲಾಲಿ ಪಾರ್ಟ್ನರ್ಶಿಪ್ ಆಟದಲ್ಲಿ ಮುಂದುವರಿ ಕಾದಿಯನ್ನು ಕಾಡುತ್ತಾ ಇದೆ. ಬೆರಸನ ಹೊಳತ ದಾಖಲಿಸಲ ಪ್ರಯತ್ನ ಕವರ್ಸ್ ಮಾಡಿದ ಬಹಳಷ್ಟು ಮರತೆ ಹೊಳತನ್ನು ದಾಖಲಿಸಿದ್ರು. ಭೀಮಾ ಶಂಕರ್ ದಾಳ ಮುಖಾಂತರ ಗುಯ್ತ 1 ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಕನಿಷ್ಠ ಮೊತ್ತವನ್ನು ಚೇಂಜ್ ಮಾಡುತ್ತಾ ಇರ್ತಕ್ಕಂಥ JB ನಗರ್ 23 ಓಟವನ್ನು ತಲುಪ್ತಾ ಇದೆ ಪ್ರಗತಿಯ 2ನೇ ಓವರ್ನಲ್ಲಿ. ಕೊನೆ 1ನೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 1 ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷೇತ್ರ ದಾಖಲಾತಿಯನ್ನು ಕಾಣುತ್ತಾ ಇದೆ.
ಎರಡನೆಯ ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು 23 ಊಟವನ್ನು ತಲುಪ್ತಾ ಇದೆ. ವ್ಯವಸ್ಥಿತ ಶ್ರೀಮಂತಿಗೆ ದಾಖಲೆಯ ಪಂದ್ಯಾಕೂಟ. ಕರ್ನಾಟಕ ಆಲ್ಬಾಲ್ ಪ್ರೀಮಿಯರ್ ಲೀಗ್ 2026 ಸಾಗಬೇಕಾದ್ರೆ ಬಹಳಷ್ಟು ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಪಂದ್ಯಾಕೂಟದ ಕೇಂದ್ರ ಬಿಂದು ಶ್ರೀಯುತ ಮನೋಹರ್ ರೆಡ್ಡಿ ಸರ್ ಅವರು, ಜೊತೆಗಾಗಿ ಸುರೇಶ್ ರೆಡ್ಡಿ ಅವರು, ಚರಣ್ ರಾಜ್, ಅನ್ನೆಪ್ಪಣ್ಣ, ಶಶಿ, ಬಾಲಕೃಷ್ಣ, ರಾಜಪ್ಪ ಎಚ್, ಮುರಳಿ ಅವರು, ಮುನಿಸ್ವಾಮಿ, ಕೇಶವಾರೆಡ್ಡಿ, ಎಸ್.ಎಂ. ಕೃಷ್ಣ, ವಿನಯ್, ಸುರೇಶ್ ಚಿತ್ ಇವರೆಲ್ಲರೂ ಕೂಡ ಬಹಳಷ್ಟು ತಮ್ಮ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗಾಗಿ KMS ಗ್ರೂಪ್, ಸ್ವರ್ಣ ಗ್ರೂಪ್, ರೋಹನ್ ಬಿಲ್ಡರ್ಸ್, ಟ್ರೆಂಡ್ಸ್ ಇವರೆಲ್ಲರೂ ಕೂಡ ನಮ್ಮ ಯಶಸ್ವಿಯ ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಸ್ ಆರ್ ಭಾಗದಲ್ಲಿ ಗಣೇಶ್ ಅವರು ಚೆಂಡನ್ನ ಪಡ್ಕೊಂಡಿದ್ದಾರೆ. 4 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. 27 ಊಟವನ್ನು ತಲುಪ್ತಾ ಇದೆ ಕೂಡ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಜೊತೆಗಾಗಿ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥವ್ರು ಆದಿ, ಬಾಂಡ್, ದರ್ಶನ್, ಹರಿ, ಯೋಗಿ, ಸ್ಟಾಲಿನ್, ಗುಂಜೂರುಪಾಳ್ಯ ನಾಗ, ಗುಂಜೂರುಪಾಳ್ಯ ಸುರೇಶ್ ಅವರು, ಗುಂಜೂರುಪಾಳ್ಯ ಅಜಯ್ ಅವರು, ಸರ್ವಣ್ ಪೈಂಟರ್, ಅಶೋಕ್ ವರ್ತೂರ್ ಇವರು ಕೂಡ ನಮ್ಮ ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ಬಹಳಷ್ಟು ತಮ್ಮ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಮತ್ತೆ 28 19 ಓಟಗಳು ಬರಬೇಕಾಗಿದೆ. ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಲಾಂಗನಲ್ಲಿ ರಾಮಯ್ಯರವರು ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿ 29 ಓಟವನ್ನು ತಲುಪ್ತಾ ಇದೆ. ಅಂತಿಮ 32 ಬಾಕಿ ಉಳಿತಾ ಇದೆ. 18 ಓಟಗಳು ಬರಬೇಕಾಗಿದೆ ಕೂಡ. ಅವರ ತೀರ್ಮಾನ ಕಾಣುತ್ತಾ ಇರತಕ್ಕಂಥ ಚೆಂಡು ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪ್ರಸ್ತುತ ಪ್ರದರ್ಶನ ಪಂದ್ಯದ ನಿರ್ಣಾಯಕ ಪೀಠದಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನವರ ಅಪ್ರತಿಮ ಕ್ರಿಕೆಟ್ ಆಟಗಾರ ಅಕ್ಷತ್ ಶೆಟ್ಟಿ, ಜೊತೆಗಾಗಿ ಟೀಮ್ ಇಂಡಿಯಾ ಬಾಬುಲನ್ನು ಮತ್ತೋರ್ವ ಯುವ ಆಟಗಾರ ಪ್ರಮೋದ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಿರ್ಣಾಯಕ ಪೀಠದಲ್ಲಿ. ಮತ್ತೆ 30 ಓಟವನ್ನು ತಲುಪ್ತಾ ಇದೆ. 34 ಓಟವನ್ನು ತಲುಪ್ತಾ ಇದೆ. 13 ಓಟಗಳು ಏನಿರ್ತಕ್ಕಂಥ ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ವರ್ತೂರು 11 ವಿರುದ್ಧವಾಗಿ JB ನಗರ ಈ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಒಂದೇ ಸೈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಗಣೇಶ್ ಅವರು ಕೊನೆಯ ಬಾರಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ 3 ಓವರ್ಗಳ ಬಳಿಕ 34 ಓಟವನ್ನು JB ನಗರ ದಾಖಲಿಸ್ತಾ ಇದೆ. ಅಂತಿಮ ಹಂತದ 30 ಬಾಕಿ ಉಳಿತಾ ಇದೆ. 13 ಓಟಗಳು ಬರಬೇಕಾಗಿದೆ. 5 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟ ಅಂತಿಮ ದಿನದ ಪಂದ್ಯಗಳು ಸಾಗ್ತಾ ಇದೆ. ಮೊದಲ ಪಂದ್ಯ ಈ ಭಾಗದ ಪ್ರತಿಷ್ಠಿತ 2 ಪೊಲೀಸ್ ಇಲಾಖೆ ತಂಡಗಳು ಪ್ರದರ್ಶನ ರೂಪದಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ವರ್ತೂರು 11 ವರ್ಸಸ್ JB ನಗರ. ಇಲ್ಲಿ ಮತ್ತೆ 4 ರನ್ಗಾಗಿ ರಾಮಯ್ಯರವರು ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮತ್ತು ಅಪ್ರತಿಮ ಆಟಗಾರರು ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಆರಂಭಿಕ ಸರದಿ ಆಟಗಾರನಾಗಿ ಎಂಟ್ರಿಯನ್ನು ಕಂಡಿರ್ತಕ್ಕಂಥ ಮೌಲಾಲಿ ಮತ್ತು ಭೀಮಾಶಂಕರ್ ಬಹಳಷ್ಟು ಮತ್ತೊಂದು ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಒಂದು ಪ್ರದರ್ಶನ ಪಂದ್ಯವನ್ನು ಜಯಿಸಿಕೊಡುವ ಅಂತಿಮ ಹಂತವನ್ನು ತಲುಪ್ತಾ ಇದ್ದಾರೆ ಕೂಡ. ಮತ್ತೆ 35 12 ಓಟಗಳು ಬರಬೇಕಾಗಿದೆ.
ಬ್ಯಾಕ್ ಟು ಬೌಲರ್ ಸಾಟ ನಡುವೆ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆಯನ್ನು ಕಾಣ್ತಾ ಇದೆ. 4 ಚೆಂಡು ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಬೇಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ಕವರ್ಸ್ ಬಾಲ್ ಕ್ಷೇತ್ರರಕ್ಷಣೆ ಸಾಗಿತ್ತು. ಅಂತಿಮ ಕ್ಷೇತ್ರ ಎಡವಟ್ಟನ್ನು ಕಾಣ್ತಾ ಇದೆ. ಹೆಚ್ಚುವರಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರೆ ಅಂತಿಮ ಹಂತದ ಬೌಂಡ್ರಿ ಅಡಾಯಿಸ್ತಾರೆ ನೋಡಬೇಕಾಗಿದೆ. ಯಶಸ್ಸಿನ ಕ್ಷೇತ್ರ ರಕ್ಷಣೆ ಅಂತಿಮ ಹಂತದಲ್ಲಿ ಸಾಗ್ತಾ ಇದೆ ಕೂಡ. ಬೌಂಡ್ರಿ ಅಡಾಯಿಸ್ತಾ ಇದ್ದಾರೆ. 37 ಊಟವನ್ನು ತಲುಪ್ತಾ ಇದೆ. 10 ಊಟಗಳು ಬರಬೇಕಾಗಿದೆ. 47ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದೆ. 4ನೆಯ ಚೆಂಡು ಬಹಳ ಶತಮಾನ ಹೊಡೆತ 40 ಚೆಂಡು ಇದ್ದ ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. 4 ಊಟಗಳ ಸೇರ್ಪಡೆ 41 ಊಟವನ್ನು ತಲುಪ್ತಾ ಇದೆ. 6 ಊಟಗಳು ಬರಬೇಕಾಗಿದೆ 26 ಚೆಂಡುಗಳಲ್ಲಿ. ಪ್ರದರ್ಶನ ಪಂದ್ಯವನ್ನು ಜಯಿಸುವಂತಹ ಅಂತಿಮ ಹಂತವನ್ನು ತಲುಪ್ತಾ ಇದೆ JB ನಗರಗಳ ತಂಡ. ಆರಂಭಿಕ ಅಂದರೆ ಟಾಸ್ ಜಯವನ್ನು ಕಂಡು ಬೌಲ್ ಫಸ್ಟ್ ನಿರ್ಧಾರವನ್ನು ಕಂಡಿದ್ದು SR ಕೇವಲ 46 ಊಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದ ಆರಂಭಿಕ ಸರದಿ ಆಟಗಾರ ಪಂದ್ಯಾಟವನ್ನು ಉಳಿಸಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಟ್ರೋಫಿ ಫೈಟರ್ಸ್ನ ಕ್ಯಾಪ್ಟನ್ ಶಾನ್ ನಂದ ಈಗಾಗಲೇ ಆಗಮಿಸಿದ ಅವ್ರಿಗೆ ಆತ್ಮೀಯ ಆದರಣೀಯ ಸ್ವಾಗತನ ಬಯಸ್ತಾ ಇದ್ದೀವಿ. ನಡುವೆ ಬಹಳ ಶುತಮ ರೀತಿಯ ಹೊಡೆತ ಲಾಂಗ ಸೀಮಾರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿನ ಮತ್ತೆ ದಾಖಲಿಸ್ತಾ ಇದ್ದಾರೆ. 45 ಊಟವನ್ನು ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 2 ಊಟಗಳು ಬರಬೇಕಾಗಿದೆ. JB ನಗರ ಪ್ರದರ್ಶನ ಪಂದ್ಯವನ್ನು ಜಯಿಸಲಿಕ್ಕೆ ಅಂತಿಮ ಹಂತ ತಲುಪ್ತಾ ಇದೆ. 2 ಊಟಗಳು ಬರಬೇಕಾಗಿದೆ. ಅಂತಿಮ ಹಂತದ ಹೊದರೆ ಆಘಾತವನ್ನು ಕಾಣ್ತಾ ಇದೆ. ಇದುವರೆಗೆ ಬಹಳ ಶತವಾದ ಆಟವನ್ನು ಆಡಿರ್ತಕ್ಕಂಥ ಭೀಮಾಶಂಕರ್ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. 2 ಚೆಂಡುಗಳು ಬಾಕಿ ಉಳಿತಾ ಇದೆ. KHPL 2026 ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲ ತಂಡ ಇವತ್ತಿನ ದಿನ 6,66,666 ರೂಗಳ ಜೊತೆಗಾಗಿ ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ದ್ವಿತೀಯ ಸ್ಥಾನಿ ತಂಡ 3,33,330 ರೂಗಳ ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ತೃತೀಯ ಸ್ಥಾನಿ ತಂಡ 1,55,555 ರೂಗಳನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಜೊತೆಗಾಗಿ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ದ್ವಿಚಕ್ರ ವಾಹನವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ಬೆಸ್ಟ್ ಬ್ಯಾಟ್ಸ್ಮನ್ 5,000 ನಗದಿನ ಜೊತೆಗಾಗಿ ವಿಶೇಷವಾದ ಬಹುಮಾನವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ಬೆಸ್ಟ್ ಬೌಲರ್ 5,000 ನಗದಿನ ಜೊತೆಗಾಗಿ ಶೂಸ್ ಅನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಅದ್ಯಾವ 2 ಪ್ರತಿಷ್ಠಿತ ಸಂಸ್ಥೆಗಳು ಈ ಬಾರಿಯ ಸೀಸನ್ 1ರ KHPL 2026 ಫೈನಲ್ ಪಂದ್ಯಾಟವನ್ನು ಆಡುತ್ತೆ ನೋಡಬೇಕಾಗಿದೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ. ಬಹಳ ಶುತಮ ರೀತಿಯ ಹೊಡೆತ. ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. 1 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪಂದ್ಯಾಟವನ್ನು ಇತ್ತ JB ನಗರ ಜಯಿಸ್ತಾ ಇದೆ. ಪ್ರದರ್ಶನ ರೂಪದಲ್ಲಿ ಸಾಗಿರ್ತಕ್ಕಂಥ ಪ್ರಸ್ತುತ ಪಂದ್ಯದ ವರ್ತೂರು 11 ವಿರುದ್ಧವಾಗಿ JB ನಗರ ಪಂದ್ಯವನ್ನು ಜಯಿಸ್ತಾ ಇದೆ. ತಂಡಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಬಹಳ ಉತ್ತಮ ಆಟವನ್ನು ಆಡಿರ್ತಕ್ಕಂಥ ಮೌಲಾಲಿ ಅವರು ಪಡ್ಕೊಳ್ಳಿಕ್ಕಿದ್ದಾರೆ.